ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ವ್ಯಾಸರು ಯುಧಿಷ್ಠಿರನಿಗೆ ಷೋಡಶ ರಾಜರ ಮಹಿಮೆಗಳನ್ನು ಹೇಳಲಾರಂಭಿಸಿದುದು. ಮರುತ್ತ ರಾಜನ ಚರಿತ್ರೆ ಎಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು, ಮಹಾರಾಜ, ಧರ್ ಧರ್ಮರಾಜನು ವ್ಯಾಸನಿಂದ ಮೃತ್ಯುವಿನ ಉತ್ಪತ್ತಿಯನ್ನು, ಅದರ ಎಣೆಯಿಲ್ಲದ ಕಾರ್ಯಗಳನ್ನು ಕೇಳಿ ತಿರುಗಿ ಅವನನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡುವನು. ಓ ಬ್ರಹ್ಮರ್ಷಿ, ಮಹಾತ್ಮರು, ಷಟ್ಕರ್ಮಿಗಳು, ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳವರು ಆದ ನಮ್ಮ ಹಿಂದಿನ ಎಷ್ಟೋ ಮಂದಿ ರಾಜರ್ಷಿಗಳು ಮೃತ್ಯುವಶರಾದರಲ್ಲವೇ? ಅವರಲ್ಲಿ ಪ್ರಧಾನರೆನಿಸಿದವರು ಎಷ್ಟು ಮಂದಿ? ಅವರ ಪುಣ್ಯ ಚರಿತ್ರೆಗಳನ್ನು ನನಗೆ ತಿಳಿಸಿ ನನ್ನನ್ನು ಉತ್ಸಾಹಗೊಳಿಸಬೇಕು. ಪುರಾತನ ರಾಜರ್ಷಿಗಳು ನಡೆಸಿದ ಅದ್ಭುತ ಕರ್ಮಗಳನ್ನು, ಅವರು ಕೊಟ್ಟ ದಕ್ಷಿಣಾ ದ್ರವ್ಯಗಳ ರೀತಿಯನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ವ್ಯಾಸನು, ಯುಧಿಷ್ಠಿರ, ಯಜ್ಞ ಮಾಡಿದವರಿಗೆ ಕೆಲವು ಲೋಕಗಳುಂಟು, ತಪಸ್ಸು ಮಾಡಿದವರಿಗೆ ಲಭಿಸತಕ್ಕ ಲೋಕಗಳುಂಟು, ಶ್ರಮಾವಂತರಿಗೆ ಯೋಗ್ಯಗಳಾದ ಬೇರೆ ಲೋಕಗಳುಂಟು. ಯುದ್ಧದಲ್ಲಿ ಶತ್ರುಗಳನ್ನು ಕೊಂದ ಅಥವಾ ಶತ್ರುಗಳಿಂದ ಹತನಾದ ಕ್ಷತ್ರಿಯನಿಗೂ ಈ ಅಕ್ಷಯ ಫಲಗಳುಂಟೆಂದು ಧರ್ಮಶಾಸ್ತ್ರಜ್ಞರು ಹೇಳುವರು. ವೇದಗಳನ್ನು, ವಿದ್ಯೆಗಳನ್ನು ಅಧ್ಯಯನ ಮಾಡಿ ವ್ರತಗಳನ್ನು ಮುಗಿಸಿ ಅದರಲ್ಲಿ ಅವಭೃತ ಸ್ನಾನ ಮಾಡಿದವರು ಉತ್ತಮ ಲೋಕಗಳನ್ನು ಹೊಂದುವರು. ಯಜ್ಞ ಮಾಡಿದವರಿಗಿಂತಲೂ ಯುದ್ಧದಲ್ಲಿ ಹತರಾಗಿ ದೊಡ್ಡ ತ್ಯಾಗ ಮಾಡಿದ ವೀರನಿಗೆ ಇನ್ನೂ ಮೇಲಾದ ಗತಿಯುಂಟು. ಆದುದರಿಂದ ವೀರನಾದ ಅರ್ಜುನ ಕುಮಾರನು ಈ ಯುದ್ಧದಲ್ಲಿ ದೇಹ ಯಾಗಗಳನ್ನು ಮಾಡಿದ ಕ್ಷತ್ರಿಯರಿಗೆ ಯೋಗ್ಯವಾದ ಪುಣ್ಯಲೋಕಗಳನ್ನು ಹೊಂದಿರುವನೆಂದು ತಿಳಿ. ಓ ಧರ್ಮರಾಜ, ಹಿಂದಿದ್ದ ಮಹಾರಾಜರ ಯಾಗ ಕ್ರಮಗಳನ್ನು ತಿಳಿಸುವೆನು ಕೇಳು. ಆದರೆ ಸ್ವರ್ಗಾಪೇಕ್ಷೆಯಿಂದ ಯುದ್ಧದಲ್ಲಿ ದೇಹತ್ಯಾಗ ಮಾಡಿದವರು ಆ ಯಾಗಶೀಲರ ಲೋಕವನ್ನು ಮೀರಿ ಹೋಗತಕ್ಕವರು ಎಂದನು. ಆಗ ಯುಧಿಷ್ಠಿರನು, ಮಹಾತ್ಮ, ಹಿಂದೆ ಉತ್ತಮ ಯಾಗಗಳನ್ನು ನಡೆಸಿದ ರಾಜರ ಚರಿತ್ರೆಗಳನ್ನು, ಅವರು ಅವರು ಸತ್ಪಾತ್ರಗಳಲ್ಲಿ ಕೊಟ್ಟ ದಕ್ಷಿಣಾ ದ್ರವ್ಯಗಳ ರೀತಿಯನ್ನು ನಿನ್ನಿಂದ ವಿವರವಾಗಿ ಕೇಳಿ ತಿಳಿಯಬೇಕೆಂದಿರುವೆನು ಎನ್ನಲು ವ್ಯಾಸನು ಹೀಗೆಂದು ಹೇಳತೊಡಗಿದನು. ಹಿಂದೆ ಶೈಬ್ಯನೆಂಬ ರಾಜನಿಗೆ ಸೃಂಜಯನೆಂಬ ಮಗನಿದ್ದನು. ಆ ಸೃಂಜಯನಿಗೆ ಪರ್ವತ, ನಾರದರೆಂಬ ಋಷಿಗಳಿಬ್ಬರು ಪರಮ ಮಿತ್ರರು. ಅವರಿಬ್ಬರು ಒಮ್ಮೆ ಆ ರಾಜನನ್ನು ನೋಡುವುದಕ್ಕಾಗಿ ಬಂದರು. ರಾಜನಿಂದ ಸತ್ಕೃತರಾಗಿ ಕೆಲವು ಕಾಲಗಳವರೆಗೆ ಅವನಲ್ಲಿಯೇ ಸುಖವಾಗಿ ಇರುತ್ತಿದ್ದರು. ಹೀಗಿರುವಾಗ ರಾಜನು ಆ ಋಷಿಗಳಿಬ್ಬರೊಡನೆ ಸಂಭಾಷಿಸುತ್ತಾ ಸುಖಾಸನದಲ್ಲಿ ಕುಳಿತಿರುವಾಗ ಇನ್ನು ಕನ್ಯೆಯಾದ ಆ ರಾಜನ ಮಗಳು ಅವರಿದ್ದ ಸ್ಥಳಕ್ಕೆ ಬಂದಳು. ತಂದೆಗೂ ನಾರದ ಪರ್ವತರಿಗೂ ಅವಳು ವಿನಯದಿಂದ ನಮಸ್ಕರಿಸಿದಳು. ಆ ಋಷಿಗಳಿಬ್ಬರು ಅವಳಿಗೆ ಯೋಗ್ಯವಾದ ಆಶೀರ್ವಾದಗಳನ್ನು ಮಾಡಿದರು. ಆಮೇಲೆ ಆ ಇಬ್ಬರು ಋಷಿಗಳಲ್ಲಿ ಒಬ್ಬನಾದ ಪರ್ವತನು ಮಂದಹಾಸಪೂರ್ವಕವಾಗಿ ಆ ಕನ್ಯೆಯನ್ನು ನೋಡಿ, ರಾಜೇಂದ್ರ, ಚಂಚಲಾಕ್ಷಿಯೂ ರೂಪ ಸಂಪನ್ನೆಯೂ ಆದ ಈ ಕನ್ಯೆಯು ಯಾವಳು? ಯಾರ ಮಗಳು? ಇವಳೇನು ಉಷಾದೇವಿಯೇ? ಸೂರ್ಯಪ್ರಭೆಯೇ? ಅಗ್ನಿಪತ್ನಿಯಾದ ಜ್ವಾಲೆಯೇ? ಅಲ್ಲದೆ ಲಕ್ಷ್ಮಿಯೇ? ಲಜ್ಜೆ, ಕೀರ್ತಿ, ಧೃತಿ, ಪುಷ್ಟಿ, ಸಿದ್ಧಿ ಇವುಗಳ ಅಧಿದೇವತೆಗಳಲ್ಲಿ ಒಬ್ಬಳೇ? ಅಥವಾ ಇವಳು ಚಂದ್ರನ ಪ್ರಭೆಯೋ? ಈ ಉತ್ತಮ ಕನ್ಯೆಯು ಯಾವಳು ಎಂದನು. ಆಗ ಸಂಜಯನು, ಓ ಮಹರ್ಷಿ, ಇವಳು ನನ್ನ ಮಗಳು, ಇನ್ನು ಅವಿವಾಹಿತಳು, ವಿವಾಹ ಯೋಗ್ಯವಾದ ವಯಸ್ಸಿಗೆ ಬಂದಿರುವಳು. ಇವಳಿಗೆ ಉತ್ತಮ ವರನನ್ನು ಹೊಂದಿಸಬೇಕಾಗಿದೆ ಎಂದನು. ಆ ಮಾತನ್ನು ಕೇಳಿದೊಡನೆ ನಾರದನು ಆತುರದಿಂದ, ಮಹಾರಾಜ, ಅದಕ್ಕಾಗಿ ಚಿಂತೆ ಏಕೆ? ಇವಳನ್ನು ನನಗೆ ಭಾರ್ಯೆಯನ್ನಾಗಿ ಮಾಡಿಬಿಡು. ಇವಳನ್ನು ನನಗೆ ಕೊಟ್ಟರೆ ಅದರಿಂದ ನಿನಗೆ ಮಹತ್ತಾದ ಶ್ರೇಯಸ್ಸುಂಟು. ನೀನು ಶ್ರೇಯಸ್ಸನ್ನು ಕೋರುವವನಾದರೆ ಬೇಗನೆ ಆ ಕಾರ್ಯವನ್ನು ನಡೆಸು ಎಂದನು. ಒಡನೆಯೇ ಸಂಜಯನು ಸಂತೋಷದಿಂದ, ಮಹಾತ್ಮ, ತಮ್ಮ ಇಷ್ಟದಂತೆಯೇ ಆಗಲಿ, ಈ ಕನ್ಯೆಯನ್ನು ನಿನಗೆ ಕೊಡುವೆನು ಎಂದನು. ಈ ಮಾತನ್ನು ಕೇಳುತ್ತಿದ್ದ ಪರ್ವತನಿಗೆ ಮಹತ್ತಾದ ಆಕ್ರೋಶ ಉಂಟಾಯಿತು. ಅವನ ಕಣ್ಣುಗಳು ಕೆಂಪಾದವು. ಆಗ ಅವನು ನಾರದನನ್ನು ನೋಡಿ ಕೋಪಾವೇಶದಿಂದ, ನಾರದ, ಇವಳನ್ನು ನಿನಗೆ ಮೊದಲೇ ನಾನು ಮನಸ್ಸಿನಿಂದ ವರಿಸಿರುವೆನು. ಆದ್ದರಿಂದ ಅವಳು ನನಗೆ ಭಾರ್ಯೆ. ನೀನು ಪರಸ್ತ್ರೀಯನ್ನು ಕಾಮಿಸಿದ ದೋಷಕ್ಕಾಗಿ ನಿನಗೆ ಸ್ವರ್ಗ ಮಾರ್ಗದಲ್ಲಿ ಗತಿಯು ತಪ್ಪಿ ಹೋಗಲಿ ಎಂದನು.
ಈ ಮಾತನ್ನು ಕೇಳಿ ನಾರದನು ಮನಸ್ಸಿನಲ್ಲಿ ಕೋಪಗೊಂಡು, ಪರ್ವತ, ನೀನು ಮನಸ್ಸಿನಲ್ಲಿ ನೆನೆಸಿಬಿಟ್ಟ ಮಾತ್ರಕ್ಕೆ ಇವಳು ನಿನ್ನ ಪತ್ನಿಯಾಗಲಾರಳು. ಮನಸ್ಸು, ವಾಕ್ಕು, ಬುದ್ಧಿ, ಸಂಭಾಷಣೆ, ಸತ್ಯ ವಾಕ್ಕು, ನೀರು, ಅಗ್ನಿ, ಪಾಣಿಗ್ರಹಣ ಕಾರ್ಯ, ಮಂತ್ರಗಳು ಇವೆಲ್ಲ ಸೇರಿದಾಗಲೇ ಅದು ನಿಜವಾದ ದಾರಕ್ರಿಯೆ, ಅಂದರೆ ವಿವಾಹದ ಲಕ್ಷಣವೆನಿಸುವುದು. ಈ ಲಕ್ಷಣಗಳಲ್ಲಿ ಯಾವುದೂ ಈಗ ಪೂರ್ಣವಾಗಿ ನಡೆಯಲಿಲ್ಲ. ನೀನು ಮನಸ್ಸಿನಲ್ಲಿ ಇವಳನ್ನು ಭಾವಿಸಿಕೊಂಡುದೊಂದು ಹೊರತು ಬೇರೆ ಯಾವುದೂ ಇಲ್ಲ. ಈ ವಿವಾಹ ವಿಧಿಗಳನ್ನು ನೀನು ತಿಳಿಯದಿದ್ದರೂ ನನ್ನನ್ನು ಶಪಿಸಿದೆಯಲ್ಲವೇ? ಈ ದೋಷಕ್ಕಾಗಿ ನನ್ನನ್ನು ಬಿಟ್ಟು ನೀನು ಸ್ವರ್ಗಕ್ಕೆ ಹೋಗಬಾರದು ಎಂದು ಪ್ರತಿಶಾಪವನ್ನು ಕೊಟ್ಟನು. ಹೀಗೆ ಆ ನಾರದ ಪರ್ವತರಿಬ್ಬರು ಒಬ್ಬರನ್ನೊಬ್ಬರು ಶಪಿಸಿಕೊಂಡು ಮುಂದೆ ಎಲ್ಲಿಗೂ ಹೋಗದೆ ಆ ರಾಜನ ಮನೆಯಲ್ಲಿಯೇ ನೆಲೆಸಿಬಿಟ್ಟರು. ಸೃಂಜಯ ರಾಜನು ಕೂಡ ಮುಂದೆ ಪುತ್ರ ಸಂತಾನವನ್ನು ಬಯಸಿ ವ್ರತವನ್ನು ಹಿಡಿದು ಅನೇಕ ಬ್ರಾಹ್ಮಣರನ್ನು ಶಯನಾಸನ ಭೋಜನಾದಿ ವಿವಿಧೋಪಚಾರಗಳಿಂದ ತನ್ನ ಶಕ್ತಿಯನುಸಾರವಾಗಿ ಆರಾಧಿಸುತ್ತಿದ್ದನು. ಬ್ರಾಹ್ಮಣರು ರಾಜನ ಪೂಜೆಗೆ ಮೆಚ್ಚಿ ನಾರದನ ಬಳಿಗೆ ಬಂದು, ಓ ದೇವರ್ಷಿ, ನಮ್ಮ ರಾಜನು ಪುತ್ರಾರ್ಥಿಯಾಗಿರುವನು. ಅವನಿಗೆ ಇಷ್ಟನಾದ ಪುತ್ರನನ್ನು ನೀನು ಅನುಗ್ರಹಿಸಬೇಕು ಎಂದರು. ಆ ಬ್ರಾಹ್ಮಣರ ಪ್ರಾರ್ಥನೆಯ ಮೇಲೆ ನಾರದನು ಸೃಂಜಯ ರಾಜನನ್ನು ಕರೆದು, ಓ ರಾಜರ್ಷಿ, ಬ್ರಾಹ್ಮಣರೆಲ್ಲರೂ ನಿನ್ನಲ್ಲಿ ಪ್ರಸನ್ನರಾಗಿ ನಿನಗೆ ಪುತ್ರನಾಗಬೇಕೆಂದು ಕೇಳಿರುವರು. ಎಂತಹ ಪುತ್ರನಾಗಬೇಕೆಂದು ತಿಳಿಸು. ಅದಕ್ಕೆ ತಕ್ಕ ವರವನ್ನು ನಾನು ಕೊಡುವೆನು ಎಂದನು. ಆಗ ಸೃಂಜಯನು ನಾರದನ ಮುಂದೆ ಕೈಮುಗಿದು, ನನಗೆ ಒಳ್ಳೆ ಗುಣಾಢ್ಯನು, ಯಶಸ್ವಿಯು, ತೇಜಸ್ವಿಯು, ಶತ್ರು ನಿಗ್ರಾಹಕನೂ ಆದ ಪುತ್ರನಾಗಬೇಕು. ಮತ್ತು ಆ ಮಗನ ಮಲಮೂತ್ರ ಕಫಗಳು, ಕಣ್ಣಿನ ಬೆವರು ಇವೆಲ್ಲ ಸುವರ್ಣವಾಗಬೇಕು. ಇಂತಹ ಪುತ್ರನನ್ನು ನೀನು ನನಗೆ ಅನುಗ್ರಹಿಸಿಕೊಡಬೇಕು ಎನ್ನಲು ನಾರದನು ಹಾಗೆಯೇ ಆಗಲಿ ಎಂದು ಅನುಗ್ರಹಿಸಿದನು. ಅದರಂತೆಯೇ ಆ ರಾಜನಿಗೆ ನಾರದಾನುಗ್ರಹದಿಂದ ಪುತ್ರನೊಬ್ಬನು ಹುಟ್ಟಿದನು. ಆ ಕುಮಾರನು ಅಳುವಾಗ ಕಣ್ಣಿನಿಂದ ಬಿದ್ದ ನೀರು, ಅವನ ಮಲಮೂತ್ರಗಳು, ಬೆವರು ಇವೆಲ್ಲವೂ ಸುವರ್ಣವಾಗಿಯೇ ಕೆಳಗೆ ಬೀಳುತ್ತಿದ್ದವು. ಇದರಿಂದ ಆ ಮಗುವಿಗೆ ಸುವರ್ಣಷ್ಠೀವಿ ಎಂದೇ ನಾಮಕರಣ ಮಾಡಿದರು. ವರಪ್ರಸಾದದಿಂದ ಲಭಿಸಿದ ಆ ಕುಮಾರನಿಂದ ರಾಜನ ಅರಮನೆಯೆಲ್ಲ ಧನಕನಕ ಸಮೃದ್ಧವಾಯಿತು. ರಾಜನು ಅವನಿಗೆ ಇಷ್ಟ ಬಂದುದೆಲ್ಲವನ್ನು ಸುವರ್ಣದಿಂದಲೇ ಮಾಡಿಸುತ್ತಾ ಬಂದನು. ಮನೆಗಳು, ಪ್ರಾಕಾರಗಳು, ದುರ್ಗಗಳು, ಬ್ರಾಹ್ಮಣರ ಅಗ್ರಹಾರಗಳು, ಪಾತ್ರಗಳು, ಮಠಗಳು, ಕುಕ್ಕೆ, ಮೊರ ಮೊದಲಾದ ಸಾಮಗ್ರಿಗಳೆಲ್ಲ ಆ ರಾಜನ ಮನೆಯಲ್ಲಿ ಸುವರ್ಣಮಯವಾಗಿಯೇ ಇದ್ದವು. ಇದರಿಂದ ಆ ರಾಜನ ಮನೆಯಲ್ಲಿ ಐಶ್ವರ್ಯ ಸಮೃದ್ಧಿಯು ಕಾಲಕ್ರಮದಿಂದ ಹೆಚ್ಚುತ್ತಲೇ ಬಂದಿತು. ರಾಜನು ಇಷ್ಟು ಶ್ರೀಮಂತನಾಗಿರುವ ಸಂಗತಿಯು ಲೋಕ ಪ್ರಸಿದ್ಧವಾಯಿತು. ಇದನ್ನು ಕೇಳಿ ಕೆಲವು ಮಂದಿ ಚೋರರಿಗೆ ರಾಜನಿಗೆ ಏನಾದರೂ ಒಂದು ಕೆಡುಕನ್ನು ಮಾಡಿ ಅವನ ಧನವನ್ನು ಅಪಹರಿಸಬೇಕೆಂಬ ಆಶೆಯು ಹುಟ್ಟಿತು. ಎಲ್ಲರೂ ಒಂದು ಕಡೆ ಗುಂಪುಗೂಡಿ ಆಲೋಚನೆ ಮಾಡಿದರು. ಆಗ ಅವರಲ್ಲಿ ಕೆಲವರು, ರಾಜನ ಐಶ್ವರ್ಯಾಭಿವೃದ್ಧಿಗೆ ಅವನ ಮಗನಲ್ಲವೇ ಕಾರಣನು? ಆ ಮಗನಿಂದಲೇ ಇವನಿಗೆ ಇಷ್ಟು ಸುವರ್ಣವು ಉತ್ಪನ್ನವಾಗುತ್ತಿರುವುದು. ಅವನು ಬಂಗಾರದ ಗಣಿಯಂತಿರುವನು. ನಾವೆಲ್ಲರೂ ಮೆಲ್ಲಗೆ ಆ ರಾಜಕುಮಾರನನ್ನು ಅಪಹರಿಸಿಕೊಂಡು ಹೋಗುವೆವು ಎಂದರು. ಈ ಉಪಾಯಕ್ಕೆ ಎಲ್ಲರೂ ಸಮ್ಮತಿಸಿದರು. ಅದರಂತೆ ಚೋರರು ನಡುರಾತ್ರಿಯಲ್ಲಿ ನುಗ್ಗಿ ಆ ಸುವರ್ಣ ಟಿವಿಯನ್ನು ಅಪಹರಿಸಿ ಒಂದು ಕಾಡಿಗೆ ಎತ್ತಿಕೊಂಡು ಹೋದರು. ಆದರೆ ಹಣದ ಆತುರವುಳ್ಳ ಆ ಕಳ್ಳರು ಅವನಿಂದ ತಾವು ಧನವನ್ನು ಗಳಿಸುವ ಉಪಾಯವನ್ನು ತಿಳಿಯದೆ ಬುದ್ಧಿಗೆಟ್ಟು ಆ ಕುಮಾರನ ದೇಹದಿಂದ ಒಂದೇ ಸಲಕ್ಕೆ ಅಲ್ಲಿದ್ದ ಬಂಗಾರವನ್ನೆಲ್ಲ ಅಪಹರಿಸಬೇಕೆಂದು ಅವನನ್ನು ಕೊಂದು ದೇಹವನ್ನು ತುಂಡು ಮಾಡಿದರು. ಅವರಿಗೆ ಬರೀ ರಕ್ತ ಮಾಂಸಗಳ ಹೊರತು ಬೇರೇನೂ ಸಿಕ್ಕಲಿಲ್ಲ. ಆ ಕುಮಾರನು ಸತ್ತೊಡನೆ ಅವನಿಗೆ ಬರಲಬ್ಧವಾಗಿದ್ದ ಸುವರ್ಣ ಠೀವಿತ್ವವು ಹೊರಟು ಹೋಯಿತು. ಅದರಿಂದ ಆಶಾಭಂಗ ಹೊಂದಿದ ಆ ಚೋರರು ಹೀನರಾಗಿ ತಮ್ಮಲ್ಲಿಯೇ ಒಬ್ಬರನ್ನೊಬ್ಬರು ಕೊಂದು ಎಲ್ಲರೂ ನಷ್ಟವಾದರು. ಹೀಗೆ ಆ ಕಳ್ಳರು ಲೋಕಾದ್ಭುತನೆನಿಸಿದ ಆ ರಾಜಕುಮಾರನನ್ನು ಕೊಂದು ತಾವು ನಾಶ ಹೊಂದಿ ಆ ಪಾಪದಿಂದ ಮಹಾಘೋರವಾದ ನರಕವನ್ನು ಹೊಂದಿದರು. ಹಿತ್ತಲಾಗಿ ಸೃಂಜಯನು ತನಗೆಲ್ಲ ಬರಲಬ್ಧವಾದ ಪುತ್ರನು ಕೈತಪ್ಪಿ ಹೋದುದಕ್ಕಾಗಿ ಬಹಳ ಸಂಕಟಪಟ್ಟು ಕೊರಗುತ್ತಿದ್ದನು. ಅದು ನಾರದನ ಕಿವಿಗೆ ಬಿದ್ದಿತು. ಆಗ ನಾರದರು ರಾಜನ ಮುಂದೆ ಕಾಣಿಸಿಕೊಂಡು ಮಹಾವ್ಯಸನದಿಂದ ಪ್ರಜ್ಞೆ ತಪ್ಪಿದಂತಾಗಿ ರೋಧಿಸುತ್ತಿರುವ ಆ ರಾಜನನ್ನು ಕುರಿತು ಹೀಗೆಂದರು. ಮಹಾರಾಜ, ನಿನ್ನ ವ್ಯಸನವನ್ನು ಬಿಡು. ಧೀಮಂತನೆನಿಸಿದ ನೀನು ಇಂತಹ ದೈನ್ಯಕ್ಕೆ ಅವಕಾಶ ಕೊಡಬಾರದು.
ದುಃಖಿಸಿದ ಮಾತ್ರಕ್ಕೆ ಸತ್ತವನು ತಿರುಗಿ ಬರುವುದಿಲ್ಲ. ನೀನೋ ಮಹಾವೀರನು, ಜ್ಞಾನವೃದ್ಧನು, ನಿನ್ನಂಥವರು ಹೀಗೆ ಶೋಕಿಸಬಾರದು. ಈ ಲೋಕದಲ್ಲಿ ಎಲ್ಲರೂ ವಿಷಯ ಸುಖಗಳಿಂದ ತೃಪ್ತಿ ಹೊಂದದೆಯೇ ಸಾಯತಕ್ಕವರು. ಲೋಕದ ಸ್ವಭಾವವೇ ಇದು. ಬ್ರಹ್ಮವಾದಿಗಳಾದ ನಾವೆಲ್ಲರೂ ಯಾವ ಮಹಾರಾಜನ ಗ್ರಹದಲ್ಲಿ ಬಹುಕಾಲದವರೆಗೆ ವಾಸ ಮಾಡುತ್ತಿದ್ದೆವೋ, ಅವಿಕ್ಷಿತ್ತನ ಮಗನಾದ ಆ ಮರುತ್ತನು ಕೂಡ ಮೃತನಾದನೆಂದು ಕೇಳುವೆವು. ಬೃಹಸ್ಪತಿಗೆ ವಿರೋಧವಾಗಿ ಸಂವರ್ತನೆಂಬುವನು ಸ್ಪರ್ಧೆಯಿಂದ ಆ ಮರುತ್ತನಿಂದ ಯಾಗವನ್ನು ಮಾಡಿಸಿದನು. ಷಡ್ಗುಣ ಪರಿಪೂರ್ಣನಾದ ಭಗವಂತನೇ ಆ ಯಾಗಕ್ಕಾಗಿ ಆ ರಾಜರ್ಷಿಗೆ ಹಿಮಾಲಯದಲ್ಲಿ ಸುವರ್ಣಮಯವಾದ ಒಂದು ಭಾಗವನ್ನೇ ದಾನರೂಪವಾಗಿ ಕೊಟ್ಟನು. ಅವನ ಯಾಗದ ಕೊನೆಯಲ್ಲಿ ಇಂದ್ರ ಬೃಹಸ್ಪತಿಗಳನ್ನು ಮುಂದಿಟ್ಟುಕೊಂಡು ಎಲ್ಲ ದೇವಗಣಗಳು, ಸೃಷ್ಟಿಕರ್ತರಾದ ಪ್ರಜಾಧಿಪತಿಗಳು ಪ್ರತ್ಯಕ್ಷವಾಗಿ ಯಜ್ಞಶಾಲೆಗೆ ಬಂದಿದ್ದರು. ಅವನ ಯಜ್ಞ ಸಾಮಗ್ರಿಗಳೆಲ್ಲವೂ ಕೇವಲ ಸುವರ್ಣಮಯವಾಗಿಯೇ ಇದ್ದವು. ಬ್ರಾಹ್ಮಣ ಸಮಾರಾಧನೆಗಾಗಿ ಆ ಮರುತ್ತ ರಾಜನು ಆಗಾಗ ಮನಸ್ಸಿನಲ್ಲಿ ಬಯಸಿದ ಹಾಗೆ ಹಾಲು, ಮೊಸರು, ತುಪ್ಪ, ಜೇನು ಮುಂತಾದ ಭಕ್ಷ್ಯ ಭೋಜ್ಯಗಳೆಲ್ಲ ಒದಗುತ್ತಿದ್ದವು. ಅನ್ನಾರ್ಥಿಗಳಾಗಿ ಬಂದ ಬ್ರಾಹ್ಮಣರೆಲ್ಲರೂ ಯಥೇಷ್ಟವಾಗಿ ಭುಜಿಸಿ ತೃಪ್ತರಾದರು. ಆ ಯಜ್ಞದಲ್ಲಿ ಕಲೆತಿದ್ದ ವೇದ ಪಾರಂಗತರಾದ ಬ್ರಾಹ್ಮಣರು ಅವರವರು ಕೋರಿದ ವಸ್ತ್ರಾಭರಣಗಳನ್ನೆಲ್ಲ ಪಡೆದು ಸಂತುಷ್ಟರಾದರು. ಆ ಬ್ರಾಹ್ಮಣರು ಕೋರಿದ ವಸ್ತುಗಳು ತಾವಾಗಿ ಬಂದೊದಗುತ್ತಿದ್ದವು. ಆ ರಾಜನ ಗೃಹದಲ್ಲಿ ದೇವತೆಗಳೇ ಅನ್ನವನ್ನು ಬಡಿಸಿದರು. ವಿಶ್ವ ದೇವತೆಗಳೇ ಅಲ್ಲಿ ಸಭಿಕರಾಗಿದ್ದರು. ಆ ರಾಜನ ಆಳ್ವಿಕೆಯಲ್ಲಿ ಕಾಲ ಕಾಲಕ್ಕೆ ಮಳೆಯಾಗಿ ಭೂಮಿಯೆಲ್ಲ ಸಸ್ಯ ಸಮೃದ್ಧವಾಗಿದ್ದಿತು. ಆ ರಾಜನು ಅನೇಕ ಯಜ್ಞಗಳಲ್ಲಿ ಹವಿಸ್ಸುಗಳಿಂದ ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು ತೃಪ್ತಿಗೊಳಿಸಿದನು. ಪ್ರಜೆಗಳೆಲ್ಲ ಸುಖಿಗಳಾಗಿದ್ದರು. ಬ್ರಹ್ಮಚರ್ಯೆ, ವೇದಾಧ್ಯಯನ, ದಾನ ಮುಂತಾದವುಗಳಿಂದ ಯಾವಾಗಲೂ ಆ ರಾಜನು ದೇವತೆಗಳನ್ನು ಸಂತೋಷಗೊಳಿಸುತ್ತಿದ್ದನು. ಬ್ರಾಹ್ಮಣರಿಗೆ ಅವರವರು ಕೋರಿದಂತೆ ಕೊಡುತ್ತಿದ್ದನು. ಹೀಗೆ ಪ್ರಜೆಗಳನ್ನು ಕ್ಷೇಮದಿಂದಿರಿಸಿ ಆ ಮರುತ್ತ ರಾಜನು ಇಂದ್ರನಿಂದ ಮನಸ್ಸಿನಲ್ಲಿ ಸ್ಮರಿಸಲ್ಪಟ್ಟ ಕೂಡಲೇ ಅತ್ಯಂತ ಪುಣ್ಯಶಾಲಿಗಳಿಗೆ ಲಭಿಸತಕ್ಕ ಅಕ್ಷಯ ಲೋಕಗಳನ್ನು ಹೊಂದಿದನು. ಆ ಮರುತ್ತ ರಾಜನು ತನ್ನ ಎಲ್ಲ ಮಂತ್ರಿ, ಪುರೋಹಿತ, ಪರಿಚಾರಕರೊಡನೆಯೂ ಬಂಧು ಮಿತ್ರರೊಡನೆಯೂ ಕೂಡಿ 1,000 ವರ್ಷಗಳವರೆಗೆ ಯುವಕನಾಗಿಯೇ ಇದ್ದು ರಾಜ್ಯಭಾರವನ್ನು ನಡೆಸಿದನು. ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯಗಳೆಂಬ 4 ಗುಣಗಳಲ್ಲಿಯೂ ನಿನಗಿಂತಲೂ ಮೇಲೆನಿಸಿಕೊಂಡ ಆ ಮರುತ್ತನೇ ಕಾಲಾಧೀನನಾದನು. ಅವನು ನಿನ್ನ ಮಗನಿಗಿಂತಲೂ ಎಷ್ಟೋ ಮೇಲಾದವನು. ನಿನ್ನ ಮಗನು ಇನ್ನೂ ಯಜ್ಞ ಮಾಡಿದವನಲ್ಲ, ದಕ್ಷಿಣೆಯನ್ನು ಕೊಟ್ಟವನಲ್ಲ. ಅಂಥವನಿಗಾಗಿ ನೀನು ಶೋಕಿಸುವುದೆಂದರೇನು? ಓ ಶ್ವೇತಾಪುತ್ರ ಸೃಂಜಯ, ನಿನ್ನ ದುಃಖವನ್ನು ಬಿಡು ಎಂದು ನಾರದನು ಅವನಿಗೆ ಸಮಾಧಾನವನ್ನು ಹೇಳಿದರು. ಇದು 55ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.